ಯಾವ್ದಾದ್ರು ಒಂದು ಕಾನೂನು ತಗೊಂಡ್ಬಂದಂತ ಸಂದರ್ಭದಲ್ಲಿ ಕೂಡಲೇ ನಾವು ಪತ್ರಿಕಾಗೋಷ್ಠಿ ಕರೀತಕ್ಕಂಥದ್ದು, ಅವ್ರು ಮಾಡಿರ್ತಕ್ಕಂಥದಕ್ಕೆ ವಿರೋಧ ಮಾಡ್ತಕ್ಕಂಥದ್ದು ಸರಿಯಲ್ಲ. ನಾವು ಈಗಾಗಲೇ ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದೀವಿ. ಈಗ ಉದಾಹರಣೆಗೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಇಲ್ಲಿದ್ದಾರೆ. ಈಗ ಅವ್ರ ಕ್ಷೇತ್ರ ನಿಮ್ಗೆ ಗೊತ್ತಿದೆ, ಪುಲ್ಕೇಶಿ ನಗರ. ಪುಲ್ಕೇಶಿ ನಗರದಲ್ಲಿ 10ಕ್ಕೆ 15ಕ್ಕೆ ಅಲ್ಲಿ 20 ಜನ ಇರ್ತಾರೆ. ಅಲ್ಲಿ ಶಿಫ್ಟ್ ಲೆಕ್ಕದಲ್ಲಿ ಬಂದು ಮಲಗ್ತಾರೆ, ಇನ್ನು ಕೆಲವರು ಕೆಲಸಕ್ಕೆ ಹೋಗ್ತಾರೆ. ಅಂತ ಪರಿಸ್ಥಿತಿ ಇದೆ. ಅವ್ರ ಹತ್ರನೂ ನಮ್ಮ ಕಾರ್ ಇದೆ. ನಾವು ಎಲ್ಲಿ ನಿಲ್ಲಿಸ್ಬೇಕು? ಎಲ್ಲಿ ನಿಲ್ಲಿಸ್ತಾರೆ? ಆಯ್ತು ನೀವು ಆಯ್ತು, ನೀವು ನಾಳೆ ಬೆಳಿಗ್ಗೆ ಅವ್ರ ಮೇಲೆ ಫೈನ್ ಹಾಕ್ತೀರಿ. ಫೈನ್ ಹಾಕಿದ ತಕ್ಷಣನೇ ಅದು ಸರಿ ಹೋಗ್ತದಾ? ಇಲ್ಲ. ಅದಕ್ಕೆ ನಮ್ಮ ಪಾಪ ಚೆನ್ನಾಗಿ ಹೇಳ್ತಾ ಇದ್ರು ನಮ್ಮ ದೇವರಾಜ, ನಮ್ಮ ಸ್ಪೋಕ್ಸ್ ಪರ್ಸನ್ ಅವರು, ಅದಕ್ಕೆ ಕಮ್ಯುನಿಟಿ ಪಾರ್ಕಿಂಗ್ ಅಂತ ಮಾಡ್ಬೇಕು. ನೀವು ಬಹುಮಾಡಿ ಕಟ್ಟಡಗಳನ್ನ ನೀವು ಅಕ್ವಿಷನ್ ಮಾಡಿಕೊಂಡು ಬೆಂಗಳೂರು ನಗರದಲ್ಲಿ ಈಗ ಉದಾಹರಣೆಗೆ ಇವಾಗ ಎಲ್ಲೆಲ್ಲಿ ಆಯುಕ್ತರ ಕಚೇರಿಗಳಿದ್ದಾವೆ, ಎಲ್ಲೆಲ್ಲಿ ಸರ್ಕಾರಿ ಕಚೇರಿಗಳಿದ್ದಾವೆ, ಕನಿಷ್ಠ ಪಕ್ಷ ಸಾರ್ವಜನಿಕರು ಬಂದಂತವ್ರಿಗೆ ಅವರ ಅಹವಾಲುಗಳನ್ನ ಹೇಳಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರಿಗಾದ್ರೂ ನೀವು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೇಕಲ್ಲ. ನೀವು ಪಾರ್ಕಿಂಗ್ ಶುಲ್ಕ ತಗೊಳ್ಳಿ, ಆದ್ರೆ ಅದಕ್ಕೆ ಫೆಸಿಲಿಟೀಸ್ ಯಾರು ಕೊಡ್ಬೇಕು? ಅದು ಯಾರು ಮಾಡ್ಕೊಡ್ಬೇಕು? ಸರ್ಕಾರ ತಾವೇ ಮಾಡ್ಕೊಡ್ಬೇಕಲ್ವಾ? ಏನೋ ಮಾಡ್ಕೊಳ್ದೆ ನೀವು ಕಾನೂನು ತರ್ತೀರಿ ಅಂತಂದ್ರೆ ಇದು ಅವ್ಯವಸ್ಥೆ ಆಗ್ತದೆ. ಪ್ರತಿದಿನ ಪೊಲೀಸ್ನವ್ರಿಗೂ ಸಾರ್ವಜನಿಕರಿಗೂ ಚಿಕ್ಕಾಟ ಶುರುವಾಗ್ತದೆ. ಇಲ್ಲದೆ ಇರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಹಾಳಾಗ್ತದೆ. ಅದಕ್ಕೆ ಸರ್ಕಾರನೇ ದಾರಿ ಮಾಡ್ಕೊಡ್ತಾ ಇದ್ದಾರೆ. ಇಂಥ ನೀತಿಗಳಿಂದ ಸ್ವಲ್ಪ ಸರ್ಕಾರ ಏನು ಅವರು ಕಾನೂನು ತರೋದಕ್ಕೂ ಮುಂಚೆ ಒಂದು ಗಿಮಿಟಿ ಮಾಡಿ ಅದರಲ್ಲಿ ಕೂಲಂಕುಷ ಪರಿಗಣನೆ ತಗೊಂಡು ಆ ನಂತರ ಕಾನೂನುಗಳು ತಂದ್ರೆ ಒಳ್ಳೇದಾಗ್ತದೆ. ಇಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗ್ತದೆ. ಇದರಿಂದ ಸಾರ್ವಜನಿಕರ ಮಧ್ಯೆ ಮತ್ತೆ ಪೊಲೀಸ್ ಅಧಿಕಾರಿಗಳ ಮಧ್ಯೆ ತಿಕ್ಕಾಟ ಶುರುವಾಗಿ ಇಲ್ಲದೆ ಇರತಕ್ಕಂತ ಸಮಸ್ಯೆಗಳನ್ನ ಸರ್ಕಾರನೇ ಸೃಷ್ಟಿ ಮಾಡ್ತಾ ಇದೆ. ಈಗ ಈ ನೀತಿಗೆ ಸಂಬಂಧಪಟ್ಟ ಹಾಗೆ ನೀತಿಗೆ ಆಕ್ಷೇಪಣೆ ಸರ್ ಈಗಾಗ್ಲೇ ಮಾನ್ಯ ಮುಖ್ಯ ಆಯುಕ್ತರಿಗೆ ನಾವೊಂದು ಪತ್ರವನ್ನು ಸಹ ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯ ಆಯುಕ್ತರಿಗೆ ಒಂದು ಪತ್ರವನ್ನು ಕೊಟ್ಟಿದ್ದೇವೆ. ಮತ್ತೆ ಈಗ 5 ಮಾನ್ಯ ಮುಖ್ಯ ಆಯುಕ್ತರಿಗೆ ಅಷ್ಟೇ ಇಲ್ಲ, 5 ಜನ GBA ಕಮಿಷನರ್ಸ್ ಯಾರಿದ್ದಾರೆ ಅವ್ರಿಗೂ ಕೊಡ್ತೇವೆ. ಒಂದು ಮುಖ್ಯ ಕಾರ್ಯದರ್ಶಿಗಳಿಗೂ ಸಹ ನಾನು ಅದ್ರದ್ದು ಬಹಳ ನೀಟಾಗಿ ನಾವು ಏನೇನ್ ಸಮಸ್ಯೆ ಇದೆ ಅಂತೇಳಿ ಅದು ಮಾನ್ಯ ಹೈಕೋರ್ಟ್ ನ ಆದೇಶಗಳಿರ್ಬೋದು, ಸುಪ್ರೀಂ ಕೋರ್ಟ್ ನ ಆದೇಶಗಳಿರ್ಬೋದು, ಅಥವಾ ಸರ್ಕಾರಿ ಇವತ್ತು ಈ ಒಂದು ಪಾರ್ಕಿಂಗ್ ನ ವ್ಯವಸ್ಥೆ ಇವತ್ತೇನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಲೋಕಲ್ ಗವರ್ನೆನ್ಸ್ ಇಲ್ಲದೆ ಯಾವ ರೀತಿ ನೀವು ನಿರ್ಧಾರಗಳನ್ನ ಮಾಡಬಾರ್ದು ಅನ್ನೋದಕ್ಕೆ ಹಲವಾರು ನಿರ್ದೇಶನಗಳಿದ್ದಾವೆ. ನಾನು ಈಗಾಗಲೇ ಸುಪ್ರೀಂ ಕೋರ್ಟ್ ನ ನಿರ್ದೇಶನ ಮತ್ತೆ ಜಡ್ಜ್ಮೆಂಟ್ ಸಹ ತಮಗೆ ಕೊಡ್ತೀನಿ. ಇವೆಲ್ಲವನ್ನು ಸಹ ಕೋರ್ಟ್ ಮಾಡಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ, ಮಾನ್ಯ ಚೀಫ್ ಕಮಿಷನರ್ ಅವರಿಗೂ ಸಹ ಇನ್ನೊಂದು ನಮ್ಮ ಪಕ್ಷದ ವತಿಯಿಂದ ನಮ್ಮ ಎಲ್ಲ ಶಾಸಕರು, ನಮ್ಮ ಕೃಷ್ಣಪ್ಪನವರು ಇರ್ಬೋದು, ನಮ್ಮ ಎಲ್ಲ 5 ಜನ ಕಾರ್ಪೊರೇಷನ್ ಅಧ್ಯಕ್ಷರು ಆದಿಯಾಗಿ ಪ್ರತಿಯೊಂದು ಕಾರ್ಪೊರೇಷನ್ಗೂ ಸಹ ವಿವರ ಇರ್ತಕ್ಕಂಥದ್ದನ್ನ ಕೊಡ್ತೇವೆ ಸರ್ಕಾರಕ್ಕೆ. ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕೂಡ ಸರ್ಕಾರ ಕೊಟ್ಟಂಗೆ ಅವರು ಅದನ್ನ ನೋಡಿ ಆ ನಂತರ ತೀರ್ಮಾನ ಮಾಡಲಿ. ವಿಶೇಷವಾಗಿ ಕೃಷ್ಣ ಬೈರೇಗೌಡ ಇದ್ರ ಕಡೆ ಗಮನ ಕೊಡಿ. ಶಾಸಕರು ಜೆಡಿಎಸ್ ನಿಮ್ಮ ನಾಯಕರನ್ನ ಮತ್ತೆ ಅದು ಈ ವಿಷಯದಲ್ಲಿ ಸರಿಗ ಅಣ್ಣ ನಾವು ಸರ್ ನೋಡಿ ಆಯ್ತು. ಇವತ್ತಿನ ರೀತಿ ಅದನ್ನ ಕೇಳ್ತಾ ಇದ್ದೇನೆ ನೋಡಿ. ನಾನು ಓದಿದ್ದು ಹೊಸಕೋಟೆ ಕಾಲೇಜಲ್ಲೇನೆ. ನಾವು ಪದ ಪ್ರಯೋಗ ಯಾವ ರೀತಿ ಬೇಕಾಗಿದ್ರು ಬಳಸ್ಬೋದು. ನಾನು ಓದಿದ್ದು ಗೊತ್ತಲ್ಲ ಹೊಸಕೋಟೆ ಕಾಲೇಜ್ ಅಂತಂದ್ರೆ ಸ್ವಲ್ಪ ಅಲ್ಲಿ ರಫ್ ಅಂಡ್ ಟಫ್. ಅವ್ರು ಹೇಳ್ತಾರೆ ಅಲ್ಲೇನೋ ನಾನು ಚಿಕ್ಕಬಳ್ಳಾಪುರ ಕಡೆಯಿಂದ ಬಂದಿದ್ದೀನಿ, ನಾನು ಏನು ಬೇಕಾಗಿದ್ರು ಮಾತನಾಡಿ ನಡೀತದೆ ಅಂತ ಹೇಳಿ. ಕುಮಾರಣ್ಣವ್ರ ಬಗ್ಗೆ ಆ ವ್ಯಕ್ತಿ ಏನು ಅವನ ಹೆಸರು ಹೇಳೋದಕ್ಕೂ ನಮ್ಗೆ ಇಷ್ಟ ಇಲ್ಲ. ಅವ್ನು ಚಿಕ್ಕಬಳ್ಳಾಪುರದ ಶಾಸಕ, ಏನು ಜನ ಗೆಲ್ಸಿದ್ದಾರೆ ಸಾಕಷ್ಟು ಬಾರಿ. ಅದೇನು ಮೊನ್ನೆ ಈ ಸರ್ಕಾರ ರಚನೆ ಆಗದ ಸಂದರ್ಭದಲ್ಲಿ ನಮ್ಮ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದ. ಅವ್ರು ಮಾತನಾಡ್ತಕ್ಕಂಥ ಉದ್ದೇಶ ಇಷ್ಟನೇ. ಏನಪ್ಪಾ ಅಂತಂದ್ರೆ ಏನೋ ಕುಮಾರಣ್ಣವ್ರ ಬಗ್ಗೆ ಅಗೌರವದಿಂದ ಮಾತಾಡಿದ್ರೆ, ಸ್ವಲ್ಪ ಈ ರೀತಿ ಪದ ಬಳಕೆ ಬಳಸಿದ್ರೆ ನನ್ನನ್ನೇನೋ ಈ ಮಂತ್ರಿ ಮಾಡ್ತಾರೇನೋ, ಅಥವಾ ಒಂದು ಕ್ಯಾಬಿನೆಟ್ ರ್ಯಾಂಕ್ ಯಾವ್ದನ್ನ ಚೇರ್ಮನ್ ಗಿರ್ಮನ್ ಮಾಡ್ತಾರೇನೋ ಅಂತ ಹೇಳಿ ಅವನು ಮಾತಾಡಿದ್ದಾನೆ. ನೋಡಿ, ನಾವು ಯಾವತ್ತೂ ಸಹ ಅವನ ಸಮಸ್ಯೆಗಳ ಬಗ್ಗೆ ಮಾತಾಡಕ್ ಹೋಗ್ಲಿಲ್ಲ. ಇದೇ ಪಕ್ಷದ ಕಚೇರಿಗೆ ಬಂದಿದ್ರು, ನೀವು ಕೇಳ್ಬಿಡ್ತಾ ಇದ್ದೀನಿ. ಸರ್ ನಮ್ಗೆ ಅದ್ಯಾವ್ದೋ ಒಂದು ಸಮಸ್ಯೆ ನಡೆಸ್ತಾರಲ್ಲ ಎಲ್ಲ ಕಡೆನೋ, ಸರ್ ನನ್ಗೆ ರೆಂಟೇ ಕೊಟ್ಟಿಲ್ಲ, ನನ್ಗೆ ದಯವಿಟ್ಟು ನೀವು ಮಾತಾಡಿ ಅಂತ. ನೋಡ್ರಿ, ಅದು ನಿಮ್ಗೂ ಅವ್ರಿಗೂ ಬಿಟ್ಟಿರ್ತಕ್ಕಂಥದ್ದು, ಅದ್ರ ಬಗ್ಗೆ ನಾವೇನ್ ಮಾತಾಡಲ್ಲ ಅಂತೇಳಿ ಕಳ್ಸಿದ್ವಿ. ನಾವು ಅಂತ ಸಣ್ಣತನಕ್ಕೆ ಇಳಿಬಾರ್ದು ಅಂತ. ವಿಧಾನಸೌಧದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ನ ಶಾಸಕರು ಮೊನ್ನೆ ನಾನು ಹೋಗಿದ್ದೆ, ಸುಮಾರು 10 ರಿಂದ 12 ಜನ ಶಾಸಕರು ಅಲ್ಲೇ ಊಟ ಮಾಡ್ತಾ ಇದ್ವಿ. ಇವ್ರು ವಿಚಾರ ಪ್ರಸ್ತಾಪ ಮಾಡಿದ್ರು. ಸರ್ ತಪ್ಪು ತಿಳಿಬೇಡಿ, ಪತ್ರಕರ್ತರು ಸಹ ಒಂದಿಬ್ರು ಹಿರಿಯ ಪತ್ರಕರ್ತರು ಅಲ್ಲೇ ಇದ್ರು. ಅವರ ಶಾಸಕರು ಅವನ ಬಗ್ಗೆ ಯಾವ ರೀತಿ ಪದಬಳಕೆ ಬಳಸಿದ್ರು ಅಂತಂದ್ರೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ತಪ್ಪಾಗ್ತದೆ. ಹಾಗಾಗಿ ಅವನನ್ನ
ಅವ್ರ ಶಾಸಕರೇ ಕನ್ಸಿಡರ್ ಮಾಡಲಿಲ್ಲ.